ಎಲ್ಲರಿಗೂ MCQ ಮಾಸ್ಟರ್ ಕ್ವಿಜ್ಗೆ ಸ್ವಾಗತ. ಇಂದಿನ ಮೊದಲನೇ ಪ್ರಶ್ನೆ, ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವರು ರೈತರಾಗಿ ಭಾರತ್ ವಿಸ್ತಾರ್ ಎಂಬ ಡಿಜಿಟಲ್ ಪ್ಲಾಟ್ಫಾರ್ಮ್ ಅನ್ನು ಎಲ್ಲಿ ಉದ್ಘಾಟಿಸಿದರು? ಉತ್ತರ, ಜೈಪುರ, ರಾಜಸ್ಥಾನ. 2026ರಲ್ಲಿ ಭಾರತ ಸರ್ಕಾರವು ಬಿಡುಗಡೆ ಮಾಡಿದ ಮಾನವ್ ಮಿಷನ್ ಯಾವುದಕ್ಕೆ ಸಂಬಂಧಿಸಿದೆ? ಉತ್ತರ, ಕೃತಕ ಬುದ್ಧಿಮತ್ತೆ ಆಡಳಿತ ಚೌಕಟ್ಟು. ನಂದೌರ್ ವನ್ಯಜೀವಿ ಅಭಯಾರಣ್ಯವು ಈ ಕೆಳಗಿನ ಯಾವ ನದಿಗಳ ನಡುವೆ ಇದೆ? ಉತ್ತರ, ಗೋಲಾ ಮತ್ತು ಶಾರದಾ ನದಿಗಳು. 2026ರ ಫೆಬ್ರವರಿಯಲ್ಲಿ ನಡೆದ ಮಿಲನ್ 2026 ಬಹು ರಾಷ್ಟ್ರೀಯ ನೌಕಾ ಸಮರಾಭ್ಯಾಸವು ಎಲ್ಲಿ ನಡೆಯಿತು? ಉತ್ತರ, ವಿಶಾಖಪಟ್ಟಣಂ. ಭಾರತ್ ವಿಸ್ತಾರ್ ವೇದಿಕೆಯಲ್ಲಿರುವ ಮಾತನಾಡುವ AI ಸಹಾಯಕನ ಹೆಸರೇನು? ಉತ್ತರ, ಭಾರತಿ. ಇತ್ತೀಚೆಗೆ ಭಾರತ ಸರ್ಕಾರವು ಬಿಡುಗಡೆ ಮಾಡಿದ ದೇಶದ ಮೊದಲ ಸಹಕಾರ ಸ್ವಾಮ್ಯದ ಟ್ಯಾಕ್ಸಿ ಪ್ಲಾಟ್ಫಾರ್ಮ್ ಹೆಸರೇನು? ಉತ್ತರ, ಭಾರತ್ ಟ್ಯಾಕ್ಸಿ. 2026ರ ಫೆಬ್ರವರಿಯಲ್ಲಿ ಭಾರತ ಸರ್ಕಾರವು ಬಿಡುಗಡೆ ಮಾಡಿದ ವಾಯ್ಸ್ ಎರಾ ಎನ್ನುವುದು ಏನು? ಉತ್ತರ, ಮುಕ್ತ ಆಕಾರದ ವಾಯ್ಸ್ AI ಎಕ್ಸಿಕ್ಯೂಷನ್ ಸ್ಟ್ಯಾಕ್. ಭಾರತದಲ್ಲಿ ಕಡಲಾಚೆಯ ಗಾಳಿ ಶಕ್ತಿಯ ಅಭಿವೃದ್ಧಿಗಾಗಿ ಪ್ರಾಥಮಿಕವಾಗಿ ಯಾವ 2 ರಾಜ್ಯಗಳ ಕರಾವಳಿ ವಲಯಗಳನ್ನು ಗುರುತಿಸಲಾಗಿದೆ? ಉತ್ತರ, ಗುಜರಾತ್ ಮತ್ತು ತಮಿಳುನಾಡು. ಭಾರತ UK ಕಡಲಾಚೆಯ ಗಾಳಿ ಟಾಸ್ಕ್ ಫೋರ್ಸ್ ಅನ್ನು ಯಾವ ಕಾರ್ಯತಂತ್ರದ ಅಡಿಯಲ್ಲಿ ರಚಿಸಲಾಗಿದೆ? ಉತ್ತರ, ಇಂಡಿಯಾ UK ಮಿಷನ್ 2035. SALW ನ ಪೂರ್ಣ ರೂಪವೇನು? ಉತ್ತರ, ಸ್ಮಾಲ್ ಆರ್ಮ್ಸ್ ಅಂಡ್ ಲೈಟ್ ವೆಪನ್ಸ್. ಭಾರತೀಯ ಸೇನೆಯು ಮೊದಲ ಬಾರಿಗೆ ವಿಶ್ವಸಂಸ್ಥೆಯ ಸಣ್ಣ ಶಸ್ತ್ರಾಸ್ತ್ರ ಮತ್ತು ಲಘು ಶಸ್ತ್ರಾಸ್ತ್ರಗಳ ನಿಯಂತ್ರಣದ ಫೆಲೋಶಿಪ್ ತರಬೇತಿಯನ್ನು ಎಲ್ಲಿ ಆಯೋಜಿಸಿದೆ? ಉತ್ತರ, ಜಬಲ್ಪುರ, ಮಧ್ಯಪ್ರದೇಶ. ಭಾರತದಲ್ಲಿ ಮೊದಲ ಬಾರಿಗೆ ರಾಷ್ಟ್ರೀಯ ಹೆದ್ದಾರಿಗಳ ಉದ್ದಕ್ಕೂ B ಕಾರಿಡಾರ್ಗಳನ್ನು ಅಭಿವೃದ್ಧಿಪಡಿಸಲು ನಿರ್ಧರಿಸಿದ ಸಂಸ್ಥೆ ಯಾವುದು? ಉತ್ತರ, ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ. ಇತ್ತೀಚೆಗೆ ನ್ಯಾಯಾಂಗದಲ್ಲಿ ಸಾಮಾಜಿಕ ವೈವಿಧ್ಯತೆಯನ್ನು ಕಡ್ಡಾಯಗೊಳಿಸಲು ಸಂಸತ್ತಿನಲ್ಲಿ ಖಾಸಗಿ ಸದಸ್ಯರ ಮಸೂದೆಯನ್ನು ಮಂಡಿಸಿದವರು ಯಾರು? ಉತ್ತರ, P. ವಿಲ್ಸನ್. ಸಂವಿಧಾನದ ಯಾವ ವಿಧಿಯು ಭಾರತದ ಮುಖ್ಯ ನ್ಯಾಯಾಧೀಶರಿಗೆ ರಾಷ್ಟ್ರಪತಿಗಳ ಅನುಮೋದನೆಯೊಂದಿಗೆ ದೆಹಲಿಯ ಹೊರಗೆ ಸುಪ್ರೀಂ ಕೋರ್ಟ್ನ ಪ್ರಾದೇಶಿಕ ಪೀಠಗಳನ್ನು ಸ್ಥಾಪಿಸಲು ಅವಕಾಶ ನೀಡುತ್ತದೆ? ಉತ್ತರ, 130ನೇ ವಿಧಿ. 2026ರ ಹೊಸ IT ತಿದ್ದುಪಡಿ ನಿಯಮಗಳ ಪ್ರಕಾರ ಕಾನೂನುಬಾಹಿರ ವಿಷಯಗಳನ್ನು ತೆಗೆದುಹಾಕಲು ಸಾಮಾಜಿಕ ಜಾಲತಾಣಗಳಿಗೆ ನೀಡಿದ ಕಾಲಮಿತಿ ಎಷ್ಟು? ಉತ್ತರ, 3 ಗಂಟೆಗಳು. ಇತ್ತೀಚೆಗೆ ಭಾರತ ಮತ್ತು ಯಾವ ದೇಶವು ಕಡಲಾಚೆಯ ಗಾಳಿ ಶಕ್ತಿ ಅಭಿವೃದ್ಧಿಗಾಗಿ ಜಂಟಿ ಟಾಸ್ಕ್ ಫೋರ್ಸ್ ಅನ್ನು ಪ್ರಾರಂಭಿಸಿವೆ? ಉತ್ತರ, ಯುನೈಟೆಡ್ ಕಿಂಗ್ಡಮ್. ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಸಂವಿಧಾನದ ಯಾವ ವಿಧಿಯ ಅಡಿಯಲ್ಲಿ ಮುಟ್ಟಿನ ಆರೋಗ್ಯದ ಹಕ್ಕನ್ನು ಮೂಲಭೂತ ಹಕ್ಕು ಎಂದು ಘೋಷಿಸಿತು? ಉತ್ತರ, 21ನೇ ವಿಧಿ. ಇತ್ತೀಚೆಗೆ ಸುದ್ದಿಯಲ್ಲಿರುವ ಸೇಲಂ ಸಾಗರವು ಯಾವ ರಾಜ್ಯಕ್ಕೆ ಸೇರಿದಾಗಿದೆ? ಉತ್ತರ, ತಮಿಳುನಾಡು. ಮಿಲನ್ 2026 ನೌಕಾ ವ್ಯಾಯಾಮದ ಈ ಬಾರಿಯ ಆವೃತ್ತಿ ಯಾವುದು? ಉತ್ತರ, 13ನೇ.
2026ರಲ್ಲಿ ಭಾರತ ಸರ್ಕಾರವು ಅನಾವರಣಗೊಳಿಸಿದ ಮೊದಲ ಸಮಗ್ರ ಎಐ ಆಡಳಿತ ಚೌಕಟ್ಟಿನ ಹೆಸರೇನು? ಉತ್ತರ: ಮಾನವ. ಸಹಕಾರ ಟ್ಯಾಕ್ಸಿ ಕೋಆಪರೇಟಿವ್ ಲಿಮಿಟೆಡ್ ಯಾವ ಕಾಯ್ದೆಯ ಅಡಿಯಲ್ಲಿ ನೋಂದಾಯಿಸಲ್ಪಟ್ಟಿದೆ? ಉತ್ತರ: ಬಹು-ರಾಜ್ಯ ಸಹಕಾರ ಸಂಘಗಳ ಕಾಯ್ದೆ 2002. ಇತ್ತೀಚೆಗೆ ಯಾವ ವನ್ಯಜೀವಿ ಅಭಯಾರಣ್ಯದಲ್ಲಿ ಮೊದಲ ಬಾರಿಗೆ ಸ್ಮೂತ್ ಕೋಟೆಡ್ ಓಟರ್ಸ್ ಪತ್ತೆಯಾಗಿದೆ? ಉತ್ತರ: ನೌಂದರ್ ವನ್ಯಜೀವಿ ಅಭಯಾರಣ್ಯ. ಇತ್ತೀಚೆಗೆ ಸುದ್ದಿಯಲ್ಲಿರುವ ಶಾಲಿಮಾರ್ ಗೋಧಿಯನ್ನು ಅಭಿವೃದ್ಧಿಪಡಿಸಿದ ಸಂಸ್ಥೆ ಯಾವುದು? ಉತ್ತರ: ಸುಕ್ಔಟ್ ಕಾಶ್ಮೀರ. ಸೇಲಂ ಸಾಗೋವನ್ನು ಯಾವುದರಿಂದ ತಯಾರಿಸಲಾಗುತ್ತದೆ? ಉತ್ತರ: ಮರವಳ್ಳಿ ಗೆಡ್ಡೆಯ ಹಾಲು ಮತ್ತು ಪಿಷ್ಟ. ಪ್ರಸ್ತುತ ರಾಷ್ಟ್ರೀಯ ಪರಿಶಿಷ್ಟ ಪಂಗಡಗಳ ಆಯೋಗದ ಅಧ್ಯಕ್ಷರು ಯಾರು? ಉತ್ತರ: ಅಂತರ್ ಸಿಂಗ್ ಆರ್ಯ. ಸಂವಿಧಾನದ ಯಾವ ವಿಧಿಯ ಅಡಿಯಲ್ಲಿ ರಾಷ್ಟ್ರೀಯ ಪರಿಶಿಷ್ಟ ಪಂಗಡಗಳ ಆಯೋಗವನ್ನು ಸ್ಥಾಪಿಸಲಾಗಿದೆ? ಉತ್ತರ: 338ಎ ವಿಧಿ. 2026ರ ಫೆಬ್ರವರಿ 18ರಂದು ಗಗನಯಾನ ಮಿಷನ್ನ ಡ್ರೋನ್ ಪ್ಯಾರಾಚೂಟ್ಗಳ ಅರ್ಹತಾ ಪರೀಕ್ಷೆಯನ್ನು ಎಲ್ಲಿ ನಡೆಸಲಾಯಿತು? ಉತ್ತರ: ಚಂಡೀಗಢ. ಸಂವಿಧಾನದ ಯಾವ ವಿಧಿಯು ಜೀತ ಪದ್ಧತಿ ಮತ್ತು ಬಲವಂತದ ದುಡಿಮೆಯನ್ನು ನಿಷೇಧಿಸುತ್ತದೆ? ಉತ್ತರ: 23ನೇ ವಿಧಿ. ಪ್ರಸ್ತುತ ಭಾರತದ ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವರು ಯಾರು? ಉತ್ತರ: ಶಿವರಾಜ್ ಸಿಂಗ್ ಚೌಹಾಣ್.